ಅವ್ರಿಗೆ 10 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಏನು ಪ್ರಾಬ್ಲಮ್ ಅಂದರೆ ಗ್ಯಾಸ್ಟ್ರಿಕ್ ಇತ್ತು. ಓಕೆ ಅಪ್ಪ ಅಮ್ಮ, ಅಮ್ಮಗೆ ಬಂದ್ಬಿಟ್ಟು 10 ವರ್ಷದಿಂದ ಅವರು ಬೆಳಗ್ಗೆ ಊಟ ರಾತ್ರಿ ಊಟ ಮಾತ್ರ ಮಾಡ್ತಾಯಿದ್ರು. ಮಧ್ಯಾಹ್ನ ಊಟ ಅಸ್ಸಲು ತಿಂತಾ ಇದ್ದಿಲ್ಲ. ಅದೇ ತಿನ್ನುವಾಗ ಏನಾಗ್ತಿತ್ತು ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡ್ತಿತ್ತಂತೆ. ಅವರು 10 ವರ್ಷದಿಂದ ಒಂದು ದಿನ ಊಟ ಮಾಡಿಲ್ಲ ಮಧ್ಯಾಹ್ನ ಊಟ. ನಮ್ಮ ಸೆರೆಕೆರೆ ಬಂದು ಇವತ್ತಿಗೆ 9 ದಿನ ಆಯ್ತು ಅಮ್ಮ ಬಂದು. ಈ 9 ದಿನದಿಂದ ಒಂದೊಂದು ದಿನವೂ ಅವರು ಮಧ್ಯಾಹ್ನ ಊಟ ತಿಂತಾ ಇದ್ದಾರೆ. 10 ವರ್ಷ ಬಿಟ್ಟಂತ ಆ ಮಧ್ಯಾಹ್ನ ಊಟ ಸೆರೆಕೆರೆ ಬಂದು ಟ್ರೀಟ್ಮೆಂಟ್ ತಗೊಂಡು, ಆ ಪಚ್ಚಕಲ್ಲಿನ ಟ್ರೀಟ್ಮೆಂಟ್ ತಗೊಂಡು, ಆ ಜೇಡಿ ವಾಟರ್ ನೀರು ಕುಡಿಯುವಾಗ ಅಮ್ಮಗ ಇವಾಗ ಗ್ಯಾಸ್ಟ್ರಿಕ್ ಎಲ್ಲ ಸಂಪೂರ್ಣವಾಗಿ ಗುಣ ಆಗಿದೆ. ಅಮ್ಮಗಾಗಿ ಜೋರಾಗಿ ಕ್ಲಾಪ್ ಮಾಡ್ರಪ್ಪ ಅಮ್ಮ. ಓಕೆ ಅಪ್ಪ ಅಮ್ಮ, ಅಮ್ಮಗೆ ಹೆಂಗೆ ಗುಣ ಆಯ್ತು ಅಂತ ಮಾತಾಡ್ತಾರೆ, ಎಲ್ಲರೂ ಕೇಳಿಸ್ಕೊಳ್ಳೋಣ. ಇದು ಕೊಡಿ ಹತ್ರ ಇಟ್ಕೊಳ್ಳಿ. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ 10 ವರ್ಷಲಾಸಿ ನಾನು ಊಟನೇ ಮಾಡಿಲ್ಲ. ಅಸಲು ಒಂದೇನನ್ನ ಚಪಾತಿ ತಿನ್ಬೇಕಂದ್ರೆ, ಒಂದು ದೋಸೆ ತಿನ್ಬೇಕಂದ್ರೆ ಕೂಡ ನನಗೆ ಪ್ರಾಬ್ಲಮ್ಮೆ. ದೋಸೆ ತಿಂದೇನಂದ್ರೆ ಕೂಡ 3 ದಿವಸ ಕಷ್ಟ ಬೀಳುತ್ತೆ. ಒಂದೇನಂದು ಚಪಾತಿ ತಿನ್ಬೇಕಂದ್ರೆ ಕೂಡ ಅಸಲು ಏನಾದ್ರೂ ಜೋಲಿಗೆ ಹೋಗಂಗಿಲ್ಲ, ಮಸಾಲೆ ಊಟ ಇಲ್ಲ. ಆದರೂ ಕೂಡ ಇವಾಗ ಇಲ್ಲಿ ಪರೀಕ್ಷೆ ಮಾಡ್ಬೇಕು ಅಂತ ನಾನು ಆಟಕನ್ನ ಹೋಗಿ ಹೋಟ್ಲ್ದಾಗ ಚಪಾತಿ ಮಿರ್ಚಿ 3 ದಿವಸ ಊಟ ಮಾಡೀನಿ. 3 ದಿವಸ ಊಟ ಮಾಡಿದ್ರು ಕೂಡ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಜೋರಾಗಿ ಕ್ಲಾಪ್ ಮಾಡಿರಿ. ಏನೂ ಪ್ರಾಬ್ಲಮ್ ಆಗಿಲ್ಲ. ನಾನು ಮನೆಗೆ ಹೋಗಿ 4 ಗಂಟೆ ಆದರೂ ಕೂಡ ಊಟ ಮಾಡ್ತಿದ್ದೀನಿ. ಹೊಟ್ಟೆ ಅಷ್ಟು ಬರೀ ಅಷ್ಟು ಹಸಿತೈತೆ. ಇವಾಗ ಮುಂಜಾನೆ ಊಟ ಮಾಡಿ ಬಂದಿನಲ್ಲ, ಇವಾಗ ಅಲ್ಲಿ ಊಟ ಅನ್ನಿಸ್ತದೆ ನನ್ನ ಹೊಟ್ಟೆ. ಇಲ್ಲಿ ಬಂದಾಗಲಸಿ ನನಗೆ ಅಷ್ಟು ಬೇಸಾಗಿಬಿಟ್ಟತೆ ಗ್ಯಾಸ್ಟ್ರಿಕ್ ಮಾತ್ರಕ್ಕೆ. ಓಕೆ ಅಮ್ಮ, ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತಮ್ಮ? 12 ವರ್ಷ ಲಾಸಿ ನನಗೆ ಪ್ರಾಬ್ಲಮೇ ಗ್ಯಾಸ್ಟ್ರಿಕ್. ಅಂದರೆ ಸ್ವಲ್ಪ ಒಂದು ತುತ್ತ ಅನ್ನ ಊಟ ಮಾಡಿನಂದ್ರೆ ರಾತ್ರಿ ಊಟ ಇಲ್ಲ. ಎಲ್ಲ ನಮ್ಮ ಮದುವೆಗೆ ಫಂಕ್ಷನ್ಗೆ ಹೋಗಿನಂದ್ರೆ ಅಲ್ಲಿ ಊಟ ಮಾಡಿನಂದ್ರೆ ರಾತ್ರಿ ಊಟ ಮಾಡೋಂಗಿಲ್ಲ. ರಾತ್ರಿ ಊಟ ಮಾಡಿನಂದ್ರೆ ಶಾನ್ ಇಬ್ಬಂದಿ ಆಗೋದು, ಕುಂದ್ಗಂದ್ರೆ ಆಯಾಶ ಬಂದಂಗೆ ಆಗೋದು. ಹಂಗಷ್ಟು ಇಬ್ಬಂದಿತ್ತು ನನಗೆ. ಓಕೆ, ಹಾಸ್ಪಿಟಲ್ಗೆಲ್ಲ ಹೋಗಿದ್ರಮ್ಮ? 10 ವರ್ಷ ಲಾಸ್ ಇದೇ ಕೋಲ್ ಬಜಾರ್ದಾಗ 5 ವರ್ಷ ನೋಡ್ಸ್ಕೊಂಡೀನಿ. ಅದ್ರೊಳಗೆ ನನಗೆ ಏನು ಅನಿಸೈತೆ ಅಂದರೆ ಶುಗರ್ ಡೌನ್ ಆಗೈತೆ ಅಂತದಾರ. ಶುಗರ್ ಡೌನ್ ಆಗೈತೆ ಅಂತ ನಮ್ಮೂರು ಆಸ್ಪತ್ರೆಗೆ ಅಂದರೆ ಇಲ್ಲಿಗೆ ಬಂದರೆ ಅವು ಏನು ಗುಳಿಗೆ ಕೊಡ್ತಾನೆ ಏನು ಕದೆ, ತಿಂಗಳಿಗೆ ಬಂದು 2,000 ರೂಪಾಯಿ ಗುಳಿಗೆ. ಒಂದು ತಿಂಗಳಿಗೆ ಬಂದು ಇದೇ ಕೋಲ್ ಬಜಾರ್ದಾಗ ಒಂದು ದಿವಸ ಗುಳಿಗೆ ಇದೆ ಉಮ್ಲಿಕ್ಕೆ, ಇನ್ನೊಂದು ದಿವಸ ಬಂದಿರ್ಬೇಕು ನಾನು. ಮತ್ತು ತಿಂಗಳಿಗೆ ಅಗಸ್ ಕೊಡ್ತಾನೆ ಗುಳಿಗೆ. ಆ ಗುಳಿಗೆ ತಿಂದು 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 ನನಗೆ ಹೊಟ್ಟೆಗೆ ಉರುಪ ಬಂದೋಗ್ಬಿಟ್ಟು ಉರುಪ. ಲಾಸ್ಟಿಗೆ ನಮ್ಮ 30 ಎಂಲಾರ್ದಾಗ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನನಗೆ ಎದಕ್ಕೆ ಹಿಂಗೆ ಆತತ್ತೆ, ನಾನು ಈ ಗುಳಿಗೆ ವಾಡ್ತಿದ್ದೀನಿ ಸರ್, ನನಗೆ ಎದಕ್ಕೆ ಹಿಂಗೆ ಆತತ್ತೆ ಅಂದರೆ ಆ ಗುಳಿಗೆನೇ ವಾಡಬೇಡ, ಶಾನ್ ಇಬ್ಬಂದಿ ಆತತ್ತೆ ನಿನಗೆ, ಆ ಗುಳಿಗೆ ವಾಡಬಾರ್ದಂದ್ರೆ ಆ ಗುಳಿಗೆ ಬಿಟ್ಟು ನಾನು ಕೊಟ್ಟಿದ್ದ ಗುಳಿಗೆಂದು ಕೆಲವು ದಿನ ವಾಡಂದರೆ ಈಗ ಆ ಗುಳಿಗೆ ಕೂಡ ವಾರ ಆಗ್ಬಿಟ್ಟಿನಿ. 9 ದಿವಸ ಲಾಸಿ ನನಗೆ ಅನ್ನಂಬೋದು ಹೊಟ್ಟೆ ಹಸಿತೈತೆ. ನಾನು ಚಪಾತಿ ತಿನ್ಬೇಕಂತ ಆಸೆ ಇದ್ದರೂ ಕೂಡ ನಾನು ತಿಂತಿದ್ದಿಲ್ಲ. ಲಾಸ್ಟಿಗೆ ದೋಸೆ ಒಯ್ಕೊಂಡ್ರು ಕೂಡ ಮನ್ಯಾಗ ಊಟ ಮಾಡ್ತಿದ್ದಿಲ್ಲ. ಅಷ್ಟು ಪ್ರಾಬ್ಲಮ್ ಆತತ್ತು ನನಗೆ. ಆ ಪ್ರಾಬ್ಲಮ್ ತಿಂಬೋದು ಯಾಕೆ, ಪ್ರಾಬ್ಲಮ್ ಬೀಳೋದು ಯಾಕೆ ಅಂತ ದೂರ ಆಗಿಬಿಟ್ಟಿದ್ದೆ. ಇಲ್ಲಿ ಬಂದಾಗಲಾಸಿ 3 ದಿನ ಅದೇ ಹೋಟ್ಲಿಗೆ ಹೋಗಿ ಚಪಾತಿ ಮಿರ್ಚಿ ನೋಡ್ಬೇಕು ನನಗೆ ಬೇಸ ಆಗ್ತದ ಬೇಸ ಹಾಕಲ್ಲ. ನಾನು ಸುಮ್ಸುಗೆ ಬೇಸಾಗೈತೆ ಅಂದ್ರೆ ಅಲ್ಲ ಅಂತಂದು ಚಪಾತಿ ಮಿರ್ಚಿ ಮುಂಜಾನೆ ಅಷ್ಟೊತ್ತಿಗೆ ಬರುತ್ತಾಳೆ ತಿಂದು ಬರ್ತಿದ್ದೆ. ತಿಂದು ಬಂದು ಮತ್ತು ಮನೆಗೆ ಹೋಗೋತಡಿಗೆ ಏನಿಲ್ಲ ಭಸ್ಮ, ಮತ್ತು ಮನೆಗೆ ಹೋಗಿ 4 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ. ನನಗೆಲ್ಲ ಚೆನ್ನಾಗೈತೆ. ನಮಸ್ತೆ. ನಿಮ್ಗೆ 10 ವರ್ಷದಿಂದ ಪ್ರಾಬ್ಲಮ್ ಇದ್ದಿದ್ದು ನಮ್ಮ ಸೆರೆಕೆರೆ ಬಂದು 9 ದಿನದಲ್ಲಿ ಗುಣ ಆಗಿದ್ರಲ್ವಾ? ಎಷ್ಟು ಖುಷಿ ಆಗ್ತೈತಮ್ಮ? ಖುಷಿ ಅಂದ್ರೆ ಖುಷಿ, ಇನ್ನು ಖುಷಿ ಅಂದ್ರೆ ಖುಷಿ. ಒಂದು 100 ಕೋಟಿ ಕೊಟ್ಟು ಇಷ್ಟು ಖುಷಿ ಸಿಗಲ್ಲ. ಆದರೂ ನನಗೆ ಅದು ಬೇಸಾಗಲ್ಲ, ಖರ್ಚು ಮಾಡೋಂಗಿಲ್ಲ ಚಾರ್ಜಿ ಅಂದೆ ಅಂತಂದು ಎಲ್ಲರೂ ಕರ್ಕೊಂಬಂದೀನಿ. ನೀವು ಕೂಡ ಎಲ್ಲರೂ ಒಳ್ಳೇದು ಹೇಳೋನು, ಅವ್ರು ಕೇಳಿದ್ರೆ ಅವ್ರಿಷ್ಟ, ಕೇಳಿದ್ರೆ ಅವ್ರ ಕರ್ಮ, ನಾವು ಮಾಡೋದು ಏನಿಲ್ಲ. ಅಮ್ಮ, ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಆಗ್ತೈತಲ್ಲ, ಅಂದರೆ ಫಸ್ಟ್ನೇ ದಿನ ಟ್ರೀಟ್ಮೆಂಟ್ ತಗೊಂಡಾಗ ತಲೆನೋವು, ಜ್ವರ, ವಾಮಿಟು, ಸ್ಟಮಕ್ ಪೇನ್ ಈ ಥರ ಬರುತ್ತೆ ನನಗೆ ಜ್ವರ ಬಂದಿಲ್ಲ, ಏನೂ ಒಂದಾಗಿಲ್ಲ. ತಲೆನೋವು ಹೆಚ್ಚಾಗಿ ಇದೆಲ್ಲ ಭಾರ ಆಗೈತೆ. ಇವಾಗ ಆದ್ರೂ ಕೂಡ ಇದೊಂದೇನೆ, ಇದು ಕೂಡ ಚೆನ್ನಾಗಿ ಐತೈತೆ. ಆದ್ರೂ ಕೂಡ ನೀವು ಹೇಳ್ತಾ ಇದ್ದೀರಲ್ಲ ಹೆಚ್ಚಾಗಿ ಕಮ್ಮಿ ಆತತ್ತಂತ, ಅದ್ರ ಗುరించి ನಾನು ಏನು ಹಿಡ್ಕೊಂಡಿಲ್ಲ. ನಿಮಗೆ ಭಯ ಆಗಲಿಲ್ಲಮ್ಮ ಈ ಥರ ತಲೆನೋವು ಜಾಸ್ತಿ ಆಯ್ತಲ್ಲ? ಭಯ ಇಲ್ಲ. ತಲೆ ಅಂದ್ರೆ 25 ವರ್ಷ ತಲೆ. ಇನ್ನು ಎಲ್ಲ ಇಲ್ಲೇ ಇದಿರ್ತ ಸಂಗಮ್ ತಗ ಸಾರ್ಥಕ್ ತೋರಿಸ್ಕೊಂತದೀನಿ ನಾನು. ಈ ಕಣ್ಣನ್ನು ಆಪ್ರೇಷನ್ ಮಾಡ್ಬೇಕಂದಾರ, ಇನ್ನೇನು ಮಾಡೋಕ್ಕಾಗಲ್ಲ, ಆಪ್ರೇಷನ್ ಮಾಡ್ಬೇಕಂದಾರ. ಇದನ್ನು ಕೂಡ ನೋಡ್ಬೇಕಂತ ನಾನು ಏನು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಇವಾಗ ಎಷ್ಟೋ ಅಪ್ಪ ಅಮ್ಮಂದರು ಇವಾಗ ಒಂದಿನ ಬರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ. ಕೆಲವರು ಜ್ವರ ಬರುತ್ತೆ, ಕೆಲವರು ವಾಮಿಟ್ ಆಗುತ್ತೆ, ಕೆಲವರು ಲೂಸ್ ಮೋಷನ್ ಆಗುತ್ತೆ, ಕೆಲವರಿಗೆ ತಲೆನೋವು ಬರುತ್ತೆ, ಸ್ಟಮಕ್ ಪೇನ್ ಬರುತ್ತೆ. ಈ ರೀತಿ ಆಗುವಾಗ ನಾವು ಇಲ್ಲಿ ಬಂದ್ಬಿಟ್ಟು ನನಗೆ ಈ ಥರ ಆಯ್ತು ಅಂತ ಹೇಳಿ ಬಿಟ್ಬಿಡ್ತಾರೆ. ಆ ಥರ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಡಬಾರ್ದು. ಜಾಸ್ತಿ ಆದರೂ ಕೂಡ ಬಿಡಬಾರ್ದು. ಯಾಕಂದ್ರೆ ನಮ್ಮ ಒಳ್ಳೇದಕ್ಕೆ ಆಗ್ಬೋದು, ನಾವು ಕೂಡ ಅದನ್ನು ಕೂಡ ಆಲೋಚನೆ ಮಾಡ್ಬೋದು.
ನಮ್ಗೆ ಒಳ್ಳೇದಕ್ಕೆ ಆಗ್ಬೋದಂತ ಇವಾಗ ಮೇಡಮ್ಮರು ಎಲ್ಲರೂ ಹೇಳ್ತಿದಾರೆ ಹೆಚ್ಚಾಗಿ ಕಮ್ಮಿ ಆತತ್ತಂತ. ಇನ್ನು ಹೇಳಿದಾಗ ನಮ್ಗೆ ಏನು ಭಯ ಬೀಳಬಾರ್ದು, ಎಲ್ಲದಕ್ಕೂ ಒಳ್ಳೇದಕ್ಕೆ ಆಗೋದು. ನನಗೆ ಇವಾಗ ಮತ್ತೆ ಇಲ್ಲಿ ಇಷ್ಟಕ್ಕೊಂದು ಮಾತಾಡ್ತಾಯಿದ್ದೀನಿ, ಗ್ಯಾಸ್ಟ್ರಿಕ್ಕಂದೇ ಬೇಸಾಗೈತೆ. ಇದೆಲ್ಲ ಭಾರಾಗಿ ಸುಮ್ಮನೆ ಕಿತ್ತತೈತೆ. ಆದರೂ ನಾನು ಒಂದು ಗುಳಿಗೆ ತಿಂದಿಲ್ಲ, ಇವ್ರಿಗೆ ಇಲ್ಲೇನು ಅನ್ಕೊಂಡಿಲ್ಲ ನಾನು. ಕಡಿಮೆ ಆಗುತ್ತಂತ ನಿಮ್ದು ನಂಬಿಕೆ ಅಷ್ಟೇ. ಹೆಚ್ಚಾಗಿ ಕಮ್ಮಿ ಆತಂದಾರಲ್ಲ, ನನಗೆ ಕಮ್ಮಿ ಆಗ್ಬೋದು ಅಂಬೋದು ನಂಬಿಕೆ ಅಷ್ಟೇ. ಓಕೆ ಅಮ್ಮ, ನಿಮಗೆ 10 ವರ್ಷದಿಂದ ಹಾಸ್ಪಿಟ್ಲಿಗೆ ಎಷ್ಟು ದುಡ್ಡು ಖರ್ಚು ಮಾಡಿರಮ್ಮ? ಅದೇ ಹೇಳ್ತಿದ್ದೀನಲ್ಲ, ತಿಂಗಳಿಗೆ 2,000 ರೂಪಾಯಿ ಇದೇ ಕೋಲ್ ಬಜಾರ್ದಾಗ ತಿಂಗಳಿಗೆ ಹಿಂಗೆ ಎಲ್ಲ ಶೀತ ಬಂದುಬಿಡೋದು. ಅವಾಗ ಏನಂತತೆ ನನಗೆ ಒಂದೊಂದು ಥರ ಶುಗರ್ ಡೌನ್ ಆತತೆ ಅಂತ ಹೇಳ್ತಾರೆ. ಆ ಶುಗರ್ ಡೌನ್ ಆಗೋದಕ್ಕೋಸ್ಕರ ಇನ್ನಿದೆಲ್ಲ ಬೇಸಲ್ಲ ಅಂತ ಅದು 7 ಟೆಸ್ಟಿಂಗ್ ಮಾಡ್ತಾರಲ್ಲಮ್ಮ. ನಮ್ಮ ಒಳಗೆ ಬಾಡಿ ಒಳಗೆ ಕೊಬ್ಬು ಪದಾರ್ಥ ಏನನ್ನ ಹೆಚ್ಚಾಗೈತೆ, ಕಿಡ್ನಿ ಏನನ್ನ ಪ್ರಾಬ್ಲಮ್ಮ, ಅದು ಕೂಡ ಮಾಡಿಸ್ಬಿಟ್ಟಿನಿ. ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿನಿ. ಅದ್ರಾಗ ಕೂಡ ಏನಿಲ್ಲ, ನಿನ್ನ ಗ್ಯಾಸ್ಟ್ರಿಕ್ಕೆ ಹಂಗೆ ಮಾಡಿಸತ್ತಂದಾರ. ನಾ ಗ್ಯಾಸ್ಟ್ರಿಕ್ವಲ್ಲ ನನಗೆ ಇಲ್ಲಿ ಬಂದಲ್ಲ ಮೇಲೆ ಆಗ್ಬಿಟ್ಟೆ. ಚೆನ್ನಾಗಿ ಓಕೆ ಅಮ್ಮ, ಇವಾಗ 10 ವರ್ಷ ಇದ್ದಂಥ ಪ್ರಾಬ್ಲಮ್ಮು ನಮ್ಮ ಸೆನೆಕೆರೆ ಬಂದು 9 ದಿನದಲ್ಲಿ ಚೆನ್ನಾಗಿದ್ರಿ, ಸಂತೋಷವಾಗಿದ್ದೀರಿ, 4 ಜನಕ್ಕೆ ಹೆಲ್ಪ್ ಮಾಡಿದ್ದೀರಿ. ಓಕೆ, ಹೊಸ್ದಾಗಿ ಬರುವಂಥ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಎಲ್ಲರೂ ಏನು ಹೆದರಿಕೆಬೇಡ್ರಿ, ಕರೆಂಟ್ ಟ್ರೀಟ್ಮೆಂಟ್ ಎಲ್ಲ ಏನಲ್ಲ, ಅದು ಪಚ್ಚಕಲ್ಲು ಟ್ರೀಟ್ಮೆಂಟು. ಎಲ್ಲರೂ ಬಂದು ಎಲ್ಲರೂ ನಮ್ಮ ಪ್ರಾಣ ನಾವು ಕಾಪಾಡ್ಕೊಂಬಂಡ್ರ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನೀವು 9 ದಿನ ಬಂದ್ರಮ್ಮ, ಎಲ್ಲಾದರೂ ಮೂಳೆ ಪುಡಿ ಪುಡಿ ಆಗೈತೆ, ರಕ್ತ ಕಟ್ಟಿದೆ? ನಾನು ಏನು ಪುಡಿ ಪುಡಿ ಆಗಿಲ್ಲ. ಡೌಟ್ ಇದೆ ಅಪ್ಪ ಅಮ್ಮಂದರಿಗೆ? ಅಪ್ಪ ಅಮ್ಮರೇ ಮಾಮೂಲಿಗೆ ಮತ್ತೆ ಹೊಸ್ದಾಗಿ ಬಂದ್ರೆ 1 ತೋಡು 2 ತೋಡು ಬರೋವರೆಗೆ ಯಾರಿಗೆ ನಂಬಿಕೆ ಆಗಕ್ಕಲ್ಲ. 1 ದಿವಸ 2 ದಿವಸ ಬಂದಾರಂದ್ರೆ ಎಲ್ಲರಿಗೆ ನಂಬಿಕೆ ಆಗ್ತದೆ. ಓಕೆ ಓಕೆ ಅಮ್ಮ, ಥ್ಯಾಂಕ್ ಯು. ನೀವು ತುಂಬ ಚೆನ್ನಾಗಾಗಿದ್ರಿ. 10 ವರ್ಷ ಊಟ ಮಾಡಿಲ್ಲ, ಅನ್ನನೇ ತಿಂದಿಲ್ಲ. ಸೆರೆಕೆರೆ ಬಂದು 9 ದಿನದಲ್ಲಿ ನೀವು ಊಟ ಮಾಡಿದ್ರಿ. ಇವಾಗ ಗ್ಯಾಸ್ಟ್ರಿಕ್ ಎಲ್ಲ ಸಂಪೂರ್ಣವಾಗಿ ಇವಾಗಿರೋ ನೋವು ವಾಸಿ ಆಗುತ್ತೆ. ನಮ್ಮ ಸೆರೆಕೆರೆ ಟೆಸ್ಟ್ ಮಾಡ್ಬೇಕಂತಾನೆ ನಮ್ಮ ಎದುರುಗಡೆ ಇರೋ ಹೋಟೆಲಲ್ಲೇ ಚೆನ್ನಾಗಿ ತಿಂದ್ಬಿಟ್ಟು ಹೋಗಿದ್ದೀರಿ, ಟೆಸ್ಟ್ ಮಾಡಿದ್ರಿ, ಸಕ್ಸಸ್ ಆಗಿದ್ದೀರಿ. ಓಕೆ ಅಮ್ಮ, ಇದೇ ರೀತಿ ಗುಣ ಆಗ್ತಾ ಇರ್ರಿ. ಇವಾಗ ಲಾಸ್ಟ್ನೇದಾಗಿ ಒಂದು ಕ್ವಶನ್ ಅಮ್ಮ, ನೀವು ಹಾಸ್ಪಿಟ್ಲಿಗೆ ತಿಂಗಳಿಗೆ 2,000 ರೂಪಾಯಿ ಖರ್ಚು ಮಾಡ್ತಾ ಇದ್ರಿ, ಇವಾಗ ನಮ್ಮ ಸೆರೆಕೆರೆಗೆ ಎಷ್ಟು ಖರ್ಚು ಮಾಡಿದ್ರಿ? ಏನಿಲ್ಲ, ಇವತ್ತಿಗೆ 9 ದಿವಸ, 5 ದಿವ್ಸಕ್ಕೆ 600 ಚಾರ್ಜಿಗೆ ಎಂದೇ ತಪ್ಪ ಏನು ರೂಪಾಯಿ ನಾನು ಖರ್ಚು ಮಾಡಿಲ್ಲ. 1 ರೂಪಾಯಿ ಖರ್ಚು ಮಾಡಿಲ್ಲ. ಆಧಾರ್ ಕಾರ್ಡ್ ಬಿಡಿಲ್ಲ ನನಗೆ ಇನ್ನೂ 49 ವರ್ಷ, ಇನ್ನೂ 1 ವರ್ಷ ಕಮ್ಮಿ, 50 ವರ್ಷಕ್ಕೆ. ಇನ್ನು ನನಗೆ ಹೆಂಗೆ ಬರ್ತಾ ಆಧಾರ್ ಕಾರ್ಡ್?